जल्दी बोल, कल सुबह पनवेल निकलना है. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೂದಲು ಸ್ವಲ್ಪ ಒದ್ದೆ ಇದೆ, ಇಗ್ನೋರ್ ಮಾಡಿಬಿಡಿ. ಓಕೆ, ಅಲ್ಲಿ ಬಟ್ಟೆ ಕೂಡ ಇಗ್ನೋರ್ ಮಾಡಿಬಿಡಿ. ಸೊ ಇವತ್ತಿನ ಒಂದು ವಿಡಿಯೋದ ಕಾನ್ಸೆಪ್ಟ್ ನಿಮಗೆ ಗೊತ್ತೇ ಆಗಿರ್ಬೋದು, ಟೈಟಲ್ ಅವ್ರ ತಮ್ಮನೇಲಿ ನೋಡಿ. ಓಕೆ, ನಾನೀಗ ಪಾಯಿಂಟಿಗೆ ಬರ್ತೇನೆ. ಸೊ ನಾನು ಯೋಚನೆ ಮಾಡಿದೆ, ಒಂದು ವಿಡಿಯೋನ ಎಡಿಟಿಂಗ್ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಪ್ರೈವೇಟಲ್ಲಿ ಇರ್ತೀನಿ. ಆ್ಯಂಡ್ ನಾನು ಕಾಲೇಜಿಗೆ ಹೋದ ತಕ್ಷಣ ಅಲ್ಲಿ ನಾನು ಒಂದು ವಾರಕ್ಕೆ ಒಂದು ವಿಡಿಯೋ ಥರ ರಿಲೀಸ್ ಮಾಡ್ತೀನಿ. ಒಂದು ಚಿಕ್ಕ ಎಂಥ ಅಪ್ಕಮಿಂಗ್ ವಿಡಿಯೋ ಅಂತ ಹಾಕಿ, ಅಂದರೆ ಟ್ರೈಲರ್ ಟೈಪ್ ಹಾಕಿ ನಾನು ರಿಲೀಸ್ ಮಾಡ್ತೀನಿ ಅಂತ. ಸೊ ದ್ಯಾಟ್ ಈಸ್ ವೆರಿ ಗುಡ್ ಐಡಿಯಾ. ये तो लेटेस्ट न्यूज़ है. ನೋಡಿ, ತುಂಬ ಜಾಸ್ತಿ ಗ್ರ್ಯಾಂಡ್ ವೀಡಿಯೋಸ್ ಬರಲಿಕ್ಕಿದೆ. ನಾನು ತುಂಬ ಜಾಸ್ತಿ ಅಂದರೆ ಸ್ಕ್ರಿಪ್ಟ್ ಎಲ್ಲ ಬರಿತಾ ಇದ್ದೀನಿ. ಒಂದು ವಿಡಿಯೋ ಶೂಟಿಂಗ್ ಇವತ್ತು ಮಾಡಬೇಕಂತಿದ್ದೀನಿ. ನೀವು ಈ ಬುಕ್ಕನ್ನಂತೂ ನೋಡೇ ಇರ್ತೀರಾ. ಯಾವ ಬುಕ್ ತೋರಿಸ್ತೇನೆ ಇಲ್ಲಿ. ಬೋಂಡಾ ಬುಕ್. Moments later. ಎಸ್, ಕ್ಲಾಸ್ಮೇಟ್ ಬುಕ್, ಆನ್ಸರ್ ಟೈಮ್. 2003 ಈ ಬುಕ್ಕನ್ನು ಮೊದಲು ಇನ್ವೆಂಟ್ ಮಾಡ್ತಾರೆ. ಬುಕ್ಕು ಬೇರೆ ದೇಶದಲ್ಲ, ಇಂಡಿಯಾದೇ ಬುಕ್ಕು, ಡೆಲ್ಲಿಯಲ್ಲಿ ಇದು ನಿರ್ಮಾಣ ಆಗೋದು. ಆ್ಯಂಡ್ ಈ ಒಂದು ಬುಕ್ನ, ಅಂದರೆ ಕ್ಲಾಸ್ಮೇಟ್ ಬುಕ್ನ CEO ಬಂದುಬಿಟ್ಟು ಅಯಾನಲ್ಲಿ. ಅವರ ಫೋಟೋನ ನಾನು ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀನಿ. ಕ್ಲಾಸ್ಮೇಟ್ ಬುಕ್ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿದೆ. ಇದರಲ್ಲಿ ಐ ಥಿಂಕ್ ಕ್ಲಾಸ್ಮೇಟಲ್ಲಿ ನಾವು ಪೆನ್, ಪೆನ್ಸಿಲ್, ರಬ್ಬರ್ ಎಲ್ಲ ಕೂಡ ಬಂದುಬಿಡ್ತೀವಿ ಈಗ ಕ್ಲಾಸ್ಮೇಟಿದ್ದು. ಓಕೆ, ಯಾ. ಸೊ ಗೈಸ್, ನೀವು ಕೃಷ್ಣನ ಪೂಜೆ ಮಾಡ್ತೀರಿ, ಶ್ರೀರಾಮನ ಪೂಜೆ ಮಾಡ್ತೀರಿ. ಸೊ ಅವರಿಗೆ ಎಷ್ಟು ಏಜ್ ಆಗಿರ್ಬೋದು, ಅವ್ರಿಗೆ ಎಷ್ಟು ಏಜಲ್ಲಿ ಅವರು ಈ ಲೋಕ ಬಿಟ್ಟು ಹೋಗಿದ್ರು, ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನೀಗ ಹೇಳಲಿಕ್ಕಿದ್ದೀನಿ. ಲಾರ್ಡ್ ಕೃಷ್ಣ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಕೃಷ್ಣ ಅವರಿಗೆ 123 125 ವರ್ಷವಾಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಪಾಯಿಂಟನ್ನು ಮೆನ್ಷನ್ ಮಾಡಲೇಬೇಕು. ಇವರು ಕಂಸನ ವಧೆ ಮಾಡಿದಾಗ ಇವರ ಏಜ್ ಬಂದುಬಿಟ್ಟು 11 ವರ್ಷ. ಹಾಗೆ ಮಹಾಭಾರತ ಯುದ್ಧ ಆಗ್ತಿರುವಾಗ ಇವರ ಏಜ್ ಇದ್ದದ್ದು 89 ವರ್ಷ. ಓ ಮೈ ಗಾಡ್, ಕ್ರೇಜಿ. ಓಕೆ ಗೈಸ್, ನಾವು 3ನೇ ಕ್ವಶನ್ಗೆ ಹೋಗೋಣ. ಅದು ಬಂದುಬಿಟ್ಟು ಲಾರ್ಡ್ ಶ್ರೀರಾಮ ಅವರ ಏಜ್. 2 ಮಾಹಿತಿ ಇದೆ ಶ್ರೀರಾಮ ಅವರ ಏಜ್ ಬಗ್ಗೆ. ವಾಲ್ಮೀಕಿ ಪುರಾಣದಲ್ಲಿದೆ 11,000 ವರ್ಷ ತನಕ ಇವರು ರಾಜ್ಯಾಡಳಿತ ಮಾಡಿದ್ದಾರೆ ಅಂತ. 2ನೇ ಮಾಹಿತಿ ಏನಂದರೆ ಇವರಿಗೆ 70 71 ವರ್ಷ ಆಗಿತ್ತು ಅಂತೆ. ಓಕೆನಾ, ಅಂದರೆ ಇವರು ಬದುಕಿದ್ದು. ಆಮೇಲೆ ಏನಂದರೆ ಇವರು 25 ವರ್ಷಕ್ಕೆ ಮದುವೆ ಆಗ್ತಾರೆ. ಆಮೇಲೆ 39 ವರ್ಷಕ್ಕೆ 14 ವರ್ಷದ ವನವಾಸಕ್ಕೆ ಹೋಗ್ತಾರೆ. ಆಮೇಲೆ ಅವರು ಕಂಸನ ವಧೆ ಮಾಡಿದ್ದು 51 ವರ್ಷಕ್ಕೆ. ಸೊ ಆಮೇಲೆ ಅವರು ಮತ್ತೆ ಬಂದು ಪುನಃ ರಾಜ್ಯಾಡಳಿತ ಕಂಟಿನ್ಯೂ ಮಾಡ್ತಾರೆ. ಓಕೆ, ಲಾರ್ಡ್ ಕೃಷ್ಣ ಶ್ರೀರಾಮ್ ಆದಮೇಲೆ ನಾನು ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ತುಂಬ ಜಾಸ್ತಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೆ ನೋಡ್ತೀನಿ. ನೋಡಿ, ಈ ಒಂದು ಮನುಷ್ಯನ ಬಗ್ಗೆ ನಾವು ಒಂದು ಪ್ರಾಪರಾಗಿ ವಿಡಿಯೋ ಮಾಡಬೇಕಂದ್ರೆ, ಮಹಾಭಾರತ ಅಂದರೆ ಯಾವ ರೀತಿ ಸ್ಟೋರಿ ಅಂದರೆ ಅದರಲ್ಲಿ ತುಂಬ ಜಾಸ್ತಿ ಮಿಸ್ಟೇಕ್ ಓಡಿದೆ. ಮಹಾಭಾರತದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಬಂದುಬಿಟ್ಟು ಅಭಿಮನ್ಯು. ಅವ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಆ್ಯಂಡ್ ಅವ್ರ ಬಗ್ಗೆ ದುರ್ಯೋಧನ ಅವ್ರಿಗೆ ಎಂತ ಹೇಳಿದ್ದಾರೆ ಅಂತ ಗೊತ್ತಿದೆಯಾ? ಸೊ ನಾನೀಗ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ನೋಡಿ, ಅಭಿಮನ್ಯು ಅವರು ಯುದ್ಧ ಮಾಡ್ತಿರುವಾಗ ಅವ್ರಿಗೆ ಏಜ್ ಬಂದುಬಿಟ್ಟು 16 ವರ್ಷ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಮದುವೆ ಕೂಡ ಆಗಿರುತ್ತೆ ಉತ್ತರನ ಜೊತೆ. ಈ ಪಾಯಿಂಟ್ನ ನಾನು ಮೆನ್ಷನ್ ಮಾಡಲೇಬೇಕು. ಅಭಿಮನ್ಯು ಅವ್ರ ಥರ ಯುದ್ಧ ಮಾಡಿದವರು ಯಾರೂ ಕೂಡ ಇಲ್ಲ. ಅಂದರೆ ಅವ್ರ ಥರ ಪೌರುಷ ತೋರಿಸಿದ್ದು ಅಂದರೆ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವರ ಒಂದು ಯುದ್ಧದ ಒಂದು ಅಂದರೆ ಅವರ ಏಜಿಗೆ ಅವರು ತುಂಬ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ. ಕೆಲವು ಜನ ಹೇಳ್ತಾರೆ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು, ಆ್ಯಂಡ್ ಕೃಷ್ಣನಿಗೆ ಇದು ಕೂಡ ಗೊತ್ತಿತ್ತು, ಅಭಿಮನ್ಯುಯಲ್ಲಿ ಒಂದು ರಾಕ್ಷಸ ಗುಣ ಇದೆ ಅಂತ. ಸೊ ಕಂಸನ ಗುಣ ಇದೆ ಅಂತ. ಸೊ ಹಾಗಾಗಿ ಅವರು ಅವರನ್ನು ಬಚಾವ್ ಮಾಡಲಿಲ್ಲ ಅಂತ. ಆ್ಯಕ್ಚುಲಿ ನಿಮಗೊಂದು ವಿಷಯ ಹೇಳಲೇಬೇಕು, ಕೃಷ್ಣ ಅವರಿಗೆ ಗೊತ್ತಿತ್ತು ಅವರ ಸಾವು ಯಾವಾಗ ಆಗುತ್ತೆ, ಯಾರಿಂದ ಆಗುತ್ತೆ ಅಂತ. ಸೊ ಆ ಟೈಮಲ್ಲೂ ಕೂಡ ಅವರು ಅಂದರೆ ತನ್ನ ಜೀವದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಒಬ್ಬರದ್ದು ಸಾವು ಅಂದರೆ ಆಗುತ್ತೆ ಈ ಟೈಮಲ್ಲಿ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲೇ ಆಗುತ್ತೆ. ಓಕೆ, ನಾವು ಸ್ವಲ್ಪ ಆ ವಿಷಯದ ಬಗ್ಗೆ ಮಾತಾಡಬೇಡ, ನಾವು ಒಂದು ಪಾಯಿಂಟ್ನ ಡಿಸ್ಕಸ್ ಮಾಡೋಣ. ದುರ್ಯೋಧನ ಅವರು ಒಂದು ದಿನ ಯುದ್ಧ ರಂಗಕ್ಕೆ ಬರ್ತಾರೆ. ಯಾಕಂದರೆ ಅವರ ಪ್ರಾಣ ಸ್ನೇಹಿತ ಕರ್ಣನ ನೋಡಲಿಕ್ಕೆ. ಅವರ ದೇಹ ಕೂಡ ಅಲ್ಲೇ ಇರ್ತದೆ. ಆ್ಯಂಡ್ ಎಲ್ಲರ ದೇಹ ನೋಡಿ ಆದಮೇಲೆ ಅವರು ಅಭಿಮನ್ಯುವಿನ ದೇಹ ನೋಡಿ ಹೇಳ್ತಾರೆ, ನಿನ್ನಂಥ ಯೋಧ ನಾನು ಇದುವರೆಗೆ ನೋಡಿಲ್ಲ. ನನ್ನ ಸೈನ್ಯದಲ್ಲಿ ನೀನೊಬ್ಬ ಇದ್ದಿದ್ದರೆ ನನಗೆ ಈ ಗತಿಯೇ ಬರ್ತಾ ಇರಲಿಲ್ಲ. ಹಾಗೆ ನಿನ್ನನ್ನು ನಾವು ಮೋಸದಿಂದ ಸಾಯಿಸಿದ್ದೀವಿ, ಇಲ್ಲದ್ರೆ ನಿನ್ನ ಸಾಯಿಸಲಿಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ.
ಎಂಥ ಯೋಧ ಮಾರೆ ನೀನು, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಇಷ್ಟು ದೊಡ್ಡ ಕೆಲಸ ಮಾಡಿದೆ ಅಂದರೆ, ಎಷ್ಟೇ ವರ್ಷ, ಎಷ್ಟೇ ಕಾಲ, ಎಷ್ಟೇ ಯುಗ ಆಗಲಿ ನಿನ್ನ ಹೆಸರು ಎಲ್ಲರ ಬಾಯಲ್ಲಿರ್ತದೆ ಅಂತ ಹೇಳ್ತಾರೆ. ಆ್ಯಂಡ್ ಮೇಯ್ನಾಗಿ ದುರ್ಯೋಧನ ಅವ್ರಿಗೆ ಅಭಿಮನ್ಯುವಿನ ದೇಹ ನೋಡಿ ತುಂಬ ಬೇಜಾರು ಕೂಡ ಆಗುತ್ತೆ, ತುಂಬ ಜಾಸ್ತಿ ದುಃಖ ಆಗುತ್ತೆ ಅವರಿಗೆ. ಅಭಿಮನ್ಯು ತುಂಬ ಅಂದರೆ ತುಂಬ ಚಿಕ್ಕವರಲ್ವ. ಆ್ಯಂಡ್ ದುರ್ಯೋಧನ ಅವರು ಎಷ್ಟೇ ಹೇಳಿದರೂ ಸಂಬಂಧಿ ಆಗುತ್ತಾರೆ. ಆ್ಯಂಡ್ ಒಂದು ರಿಲೇಷನ್ ಅಂತ ಇರ್ತದೆ, ರಿಲೇಷನ್ ಫೀಲಿಂಗ್ ಆ ಟೈಮಲ್ಲಿ ಹುಡ್ಕೋತದೆ. ದೇಹ ನೋಡಿದ ತಕ್ಷಣ ತುಂಬ ಬೇಜಾರು ಕೂಡ ಆಗುತ್ತೆ ಅಂತೆ ದುರ್ಯೋಧನ ಅವ್ರಿಗೆ. ಆ್ಯಂಡ್ ಅವರು ಹೇಳ್ತಾರೆ, ಅಂದರೆ ಬೇರೆ ಯಾರಿಗೂ ಅವರು ಸಿಂಪತಿ ಮಾಡ್ಕೊಳ್ಳಿಲ್ಲ. ಧರ್ಮರಾಯ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಯಾರ ಮೇಲೂ ಅಷ್ಟು ಅವರಿಗೆ ಅಕ್ಕರೇನೂ ಇರಲಿಲ್ಲ. ಬಟ್ ಅಭಿಮನ್ಯುವಿನ ದೇಹ ನೋಡಿ ಅವ್ರಿಗೆ ತುಂಬ ಜಾಸ್ತಿ ದುಃಖ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಅವರು ಆ ಟೈಮಲ್ಲಿ ಅಳ್ತಾರೆ ಅಂತೆ. ಆ್ಯಂಡ್ ಇದು ಇತಿಹಾಸದಲ್ಲೂ ಇದೆ, ಇದನ್ನು ನಾನು ಹೇಳಿದೆ. ಆ್ಯಂಡ್ ಐ ಹೋಪ್ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ನೋಡಿ, ನಾನು ಇದು ಎಪಿಸೋಡ್ 1 ಆಗಿರುತ್ತೆ, ಇನ್ನು ಕೆಲವು ಎಪಿಸೋಡ್ ಮಾಡಲಿಕ್ಕಿದ್ದೀನಿ, ಕೆಲವು ಹಿಸ್ಟ್ರಿ ಬಗ್ಗೆ ಹೇಳಲಿಕ್ಕಿದ್ದೀನಿ. ನಾನು ತುಂಬ ಜಾಸ್ತಿ ಹಿಸ್ಟ್ರಿ ಬಗ್ಗೆ ಓದಿದ್ದೀನಿ. ಶಂಕರಾಚಾರ್ಯ ಅವರದ್ದು ಸ್ಟೋರಿ ಉಂಟು ನೋಡಿ, ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಾನೊಂದು ಡಾಕ್ಯುಮೆಂಟ್ರಿ ಟೈಪ್ ವಿಡಿಯೋ ಮಾಡಲಿಕ್ಕಿದ್ದೀನಿ ಶಂಕರಾಚಾರ್ಯ ಅವ್ರ ಮೇಲೆ. ಮತ್ತೆ ಸಿಗುವ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅವರು ಕಟ್ ಓಕೆ, ನಾನು ನೋಡಿಲ್ಲ ನಿನ್ನಂಥ ಒಬ್ಬ ಮಗ ಮುಗಿಸಿ ನಾನು ಆ ವಿಡಿಯೋ ಶೂಟ್ ಮಾಡಿಟ್ಟಿದ್ದೀನಿ. ಸೊ ತುಂಬ ಜಾಸ್ತಿ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುವಂಥ ವಿಡಿಯೋ